ಆಯಾ ಕಾಯಿಲೆಗಳಿಗೆ ಅಂತ ಈ ಸ್ಟೋನ್ ಪ್ರಾಬ್ಲಮ್ ಇದ್ದವ್ರಿಗೆ, ಈ ಗರ್ಭಕೋಶದ ರಿಲೇಟೆಡ್ ಇದ್ದವರಿಗೆ ಅಂತ ಗಿಡಮೂಲಿಕೆಗಳನ್ನ ಹಾಕಿ ಅದನ್ನ ಮತ್ತೆ ರೆಡಿ ಮಾಡ್ತೀವಿ ಸರ್. ಗೋಮೂತ್ರ ಅರ್ಕ ಏನ್ರಿ? ಗೋಮೂತ್ರ ಅರ್ಕರಿ ಸರ್. ಸಣ್ಣ ಪುಟ್ಟ ಕಾಯಿಲೆಗಳು ಇವು ಬರ್ತಾ ಇರ್ತಾವ ಹೋಗ್ತವೆ. ಸೋರಿಯಾಸಿಸ್ ಒಮ್ಮೆ ಬಂದ್ರೆ ಹೋಗಲ್ಲ ಅನ್ನೋದು ಒಂದು ನಂಬಿಕೆ ಬಂದ್ಬಿಟ್ಟದ ಜನರಲ್ರಿ. ಇದನ್ನ ಹಚ್ಚೋದ್ರಿಂದ ಎಷ್ಟೋ ಜನರ ರಿಸಲ್ಟ್ ಸಿಕ್ಕದ್ರಿ ಸರ್. ಇದು ಈಗ ಈ ಕುತ್ತಿಗೆ ಭಾಗದಿಂದ ಏನ್ ನಿಮ್ಗೆ ಸಮಸ್ಯೆ ಇರ್ತಾವಲ್ರಿ, ಗಂಟ್ಲಾಯ್ತು, ಗಂಟ್ಲಾಯ್ತ್ರಿ, ಮೂಗಲ್ಲಿ ನಿಮ್ಗೆ ಸೈನಸ್ ಅಂದ್ರೆ ದುರ್ಮಾಂಸ ಅದು ಬೆಳೆದಿರ್ತದ್ರಿ ಸರ್, ಅಂತದೆಲ್ಲ ಕರಗ್ತದ್ರಿ. ಇದು ಮಿನಿಮಮ್ ಒಂದ್ 2-3 ತಿಂಗಳು ಯೂಸ್ ಮಾಡಿ ರಾತ್ರಿ ಮಲಗಬೇಕಾದ್ರೆ ದಿನಾಲು ಒಂದು ಅರ್ಧ ಗ್ಲಾಸ್ ಬಿಸಿ ನೀರಿಗೆ 1 ಸ್ಪೂನ್ ಹಾಕೊಂಡು ಕುಡಿತಾ ಬಂದ್ರೆ ಎಂಥದೇ ಮಲಬದ್ಧತೆ ಇರಲಿ, ಗ್ಯಾಸ್ಟ್ರಿಕ್ ಇರಲಿ ಸರ್, ಇದು ಹೋಗ್ಲಾಡಿಸ್ತದ್ರಿ. ಮಿನಿಮಮ್ ಒಂದು 2 ತಿಂಗಳು ಇದನ್ನ ಕರೆಕ್ಟಾಗಿ ಮಾಡ್ಕೊಂಡಿದ್ದಲ್ಲಿ ಅವ್ರಿಗೆ ಎಂಥದೇ ಅದು ಬಿಳಿಸ್ಯಾರಿಗೆ ಹೋಗೋದಾಗ್ಲಿ, ಗರ್ಭಕೋಶದ ಏನೇ ಇರಾಕ್ರಿ, ಗರ್ಭಕೋಶ ಪಿಟ್ ಮಾಡೋಂಥ ಶಕ್ತಿ ಇದು ಅದ್ರಿ. ಮುಂದಿನ ಪೀಳಿಗೆ ನಾವ್ ಏನಾದ್ರೂ ಒಳ್ಳೇದು ಭೂಮಿ ಮೇಲೆ ಬಿಟ್ಟು ಹೋಗ್ಬೇಕಂದ್ರೆ ಒಂದು ಆಯುರ್ವೇದ ರೀ, ಒಂದು ಗೋವ್ರಿ, ಇವೆರಡು ಬಿಟ್ಟು ಹೋದ್ರೆ ಅವ್ರು ನೈಜವಾಗಿ ಜೀವನ ಮಾಡ್ತಾರ್ರಿ. ಇವೆರಡು ನಾವು ಅಳದು ಬಿಟ್ವಿ ಅಂದ್ರೆ ಅವರು ಆರೋಗ್ಯಯುತವಾಗಿ ಜೀವನ ಮಾಡಕ್ ಸಾಧ್ಯನೇ ಇಲ್ಲ ಸರ್. ಇವೆರಡು ನಾವೆಲ್ಲ ಮೊದಲು ಹಸುಗಳು ಸಾಕ್ತಾ ಇದ್ದೀವಿ ರೀ ಸರ್. ಅದು ಸಾಕೋದ್ರಿಂದ ನಾವು ಏನು ಮಾಡ್ತಾ ಇದ್ದೀವಿ, ಹಾಲೆಲ್ಲ ಮನೆಗೆ ಬಳಸ್ಕೊಳ್ಳೋದು, ಈ ತಿಪ್ಪಿ ಗೊಬ್ಬರ ಅದು ಎಲ್ಲ ಸುಮ್ಮನೆ ಇದು ಆರ್ಗ್ಯಾನಿಕ್ ಫಾರ್ಮಿಂಗ್ ಒಂದೇ ಮಾಡ್ತಾ ಇದ್ದೀವಿ ರೀ ಮೊದಲ. ನಂತರದಲ್ಲಿ ನಾವು ಹಸುಗಳಿಂದ ಏನಾದರೂ ಈ ಗಂಜಲ ಅದು ಯೂಸ್ ಮಾಡಿಕೊಂಡು, ಸಗಣಿ ಯೂಸ್ ಮಾಡ್ಕೊಂಡು ಏನಾದರೂ ಉತ್ಪನ್ನ ಮಾಡ್ಬೋದು ಅಂತೇಳಿ ಕೆಲವೊಂದು ಟ್ರೈನಿಂಗ್ ಕೆಲವೊಬ್ರು ನೋಡಿದ್ದೀವಿ ರೀ ಸರ. ನೋಡಿಂದ ನಾವು ಕೆಲವೊಂದು ಕಡೆ ಈ ಕಗ್ಗೋಡು ಗೋಶಾಲೆಯಲ್ಲಿ ಒಂದು ಸಿದ್ಧಗಿರಿ ಬೆಟ್ಟದಲ್ಲಿ ಅಂದ್ರೆ ಕನ್ನೇರಿ ಮಠದಲ್ಲಿ ಅಲ್ಲಿ ಹೋಗಿ ಟ್ರೈನಿಂಗ್ ತೊಗೊಂಡು ಬಂದು ಕೆಲವೊಂದು ಗೋ ಉತ್ಪನ್ನಗಳು ಮಾಡೋಕ್ಕೆ ನಾವು ತಯಾರು ಮಾಡಿದ್ದೀವಿ ರೀ ಸರ. ಅದರಿಂದ ನಾವು ಇವತ್ತು ಸಗಣಿಯಿಂದ ನಾವು ಕುರುಳುಗಳನ್ನು, ಧೂಪಗಳನ್ನು, ವಿಭೂತಿಯನ್ನು, ಈ ಥರ ಗೋ ಅರ್ಕಗಳನ್ನೆಲ್ಲ ತಯಾರು ಮಾಡಿ ಇವತ್ತು ಅದರಿಂದ 4 ಜನರಿಗೆ ನಾನು ಕೆಲಸನೂ ಕೊಟ್ಟಿದ್ದಾಗಿದೆ ರೀ ಸರ. ಅದರೊಟ್ಟಿಗೆ ನಾನು ನಮ್ಮ ಕುಟುಂಬಕ್ಕೂ ಆದಾಯ ಬರುವಂತೆ ಮಾಡ್ಕೊಂಡಿದ್ದೀವಿ ರೀ. ಈಗ 1-2 ಹಸುಗಳು ಇಟ್ಕೊಂಡೆ ಎಷ್ಟೋ ಪ್ರಾಡಕ್ಟ್ಗಳು ತಯಾರು ಮಾಡ್ತಾರ. ನಿಮ್ಮ ಹತ್ರ ಸಾಕಷ್ಟು ಹಸುಗಳಿದಾವ್ರಿ. ಗೊತ್ತಿದ್ದಿಲ್ರಿ ಸರ್ ಮೊದಲ ಅದು ಹ್ಯಾಂಗ್ ಯೂಸ್ ಮಾಡ್ಬೇಕನ್ನೋದು. ನಂತರದಲ್ಲಿ ನೋಡಿದ್ವಿ ಅಲ್ರಿ ಸರ್, ಇದರಿಂದ ಇನ್ನೊಂದಿಷ್ಟು ನಾವು ಪ್ರಯೋಜನ ಪಡ್ಕೊಂಡ್ರಾಯ್ತು. ಒಂದ್ 4 ಜನರಿಗೆ ಹಳ್ಳಿಯೊಳಗೆ ಕೆಲಸ ಕೊಟ್ರೆ ಅವ್ರಿಗೂ ಒಂದು ದುಡ್ಡು ಬಂದಂಗೆ ಆಗ್ತದೆ ಅಂತ ಹೇಳಿ ಕೆಲವೊಂದು ಇವು ಹಲ್ ಪುಡಿ ಅದು ಎಲ್ಲ ಮಾಡಕ್ಕೆಲ್ಲ ಜನರು ಬೇಕಾಗ್ತಾರೆ ಸರ್. ನಾವು ಒಬ್ಬರಿಂದ ಆಗಲ್ರಿ ಇದು ಯಾವುದು ಉತ್ಪನ್ನ ಅಂತ ಬಂದ್ರೆ, ನಾವು ಇವತ್ತು ಕೃಷಿ ಅಂತ ಬಂದ್ರು ಜನರು ಬೇಕಾಗ್ತದ್ರಿ ನಮ್ಗೆ. ಅದರೊಟ್ಟಿಗೆ ಇನ್ನೊಂದು 1-2-3 ಕೆಲಸ ಕೊಡ್ತಿದ್ವಿ ಮೊದಲು ಕೃಷಿ ಕೆಲಸದಾಗ. ಈಗ ಇದು ಕುರುಳು ಮಾಡಾಕ ಲೇಬರ್ ಬೇಕೇ ಬೇಕಾಗ್ತದ್ರಿ. ಇದೆಲ್ಲ ದಂತ ಮಂಜನ ಅವು ರೆಡಿ ಮಾಡ್ಕೊಳಕ, ವಿಭೂತಿ ಅದು ಮಾಡಕ್ಕೆಲ್ಲ ಪ್ರೊಸೆಸ್ ಜಾಸ್ತಿ ಇದೆ ರೀ. ಅದು ಲೇಬರ್ ಜಾಸ್ತಿನೇ ಬೇಕಾಗ್ತದ್ರಿ ಸರ್. ಅದು ಒಂದು 8 ದಿನದ ಪ್ರೊಸೆಸ್ಸಿಗೆ ನಾವು ಒಂದು 4-5 ಲೇಬರ್ಸ್ ಬೇಕೇ ಆಗ್ತದೆ. ದಿನಕ್ಕೆ ಒಂದು ಕೆಲಸ ಅವ್ರಿಗೆ ಕೊಟ್ವಿ ಅಂತಂದ್ರೆ ಬೇರೆದವ್ರು ಮತ್ತೊಂದು ಕೆಲಸ ಮಾಡೋದ್ರಿ. ಬಟ್ ಒಬ್ರಿಗೆ ಒಂದು ಕೆಲಸ ಒಪ್ಪಿಸ್ಬಿಟ್ಟಿವ್ರಿ. ಒಬ್ರು ವಿಭೂತಿನೇ ಮಾಡೋದ್ರಿ, ಒಬ್ರು ಕುಳ್ಳೆ ಮಾಡೋದ್ರಿ, ಒಬ್ರು ದಂತ ಮಂಜನ್ನೇ ಮಾಡೋದ್ರಿ, ಒಬ್ರು ಸಾಬೂನ್ಗಳೆಲ್ಲ ರೆಡಿ ಮಾಡ್ತೀವ್ರಿ ಸರ್. ಪಂಚಗವ್ಯ ನಿಮ್ಗೆ ಆದಾಯ ಜೊತೆಗೆ 4 ಮಂದಿ ಕೆಲಸ ಕೊಡೋದ್ರಿ ಸರ್. ಹಾಗೇನೆ ಮತ್ತ ಈ ಕೆಲಸದಲ್ಲಿ ನಮ್ಗೆ ನೆಮ್ಮದಿನೇ ಹೋದ್ರಿ ಸರ್. ಒಂದೇ ಮಾತಲ್ಲಿ ಹೇಳ್ಬೇಕಂದ್ರೆ ಸುಮ್ನೆ ಎಲ್ಲೇ ಹೋಗಿ ಏನೇ ದುಡಿದು ಅದು ನಮ್ಗೆಲ್ಲ ಆಗ್ತಾ ಇಲ್ರಿ. ಅಂದ್ರೆ ನಾವು ರೈತಾಪಿ ಕುಟುಂಬದಿಂದ ಬಂದಿರೋದ್ರಿಂದ ರೈತರನ್ನೇ ಮಾಡ್ಕೊಂಡಿವ್ರಿ ಮದ್ವೆನು. ಹಿಂಗಾಗಿ ಅವ್ರನ್ನ ಬಿಟ್ಕೊಂಡು ಹೋಗಿ ಎಲ್ಲಿ ಜಾಬ್ ಮಾಡಕ್ಕೂ ನಮ್ಗೆ ಆಗ್ತಾ ಇಲ್ರಿ. ಕಾರಣಕ್ಕೆ ಅವ್ರದೊಟ್ಟಿಗೆ ಇದ್ದು ಏನಾದ್ರೂ ಒಂದ್ ಮಾಡ್ಬೇಕಲ್ಲ ಅಂತ ಹೇಳಿ ಉದ್ಯೋಗ ಆಯ್ಕೊಂಡಿದ್ರಿ ಸರ್. ಇದನ್ನ ನಾವು ದೇಶೀಯ ಶುದ್ಧ ಸಗಣಿಯಿಂದ ತಯಾರಿಸಿದ ಒಂದು ಅಗ್ನಿಹೋತ್ರ ಕುರುಳುಗಳಂತೇಳಿ ತಯಾರಿಸ್ತೀವ್ರಿ ಸರ್. ಅಗ್ನಿಹೋತ್ರ ಕುರುಳು ಅಗ್ನಿಹೋತ್ರ ಕುರುಳುಗಳ್ರಿ ಸರ್ ಇವು. ಇದರಲ್ಲಿ ನಾವು ಒಂದು ಕರ್ಪೂರ, ಒಂದ್ ಸ್ವಲ್ಪ ಗಂಜಲ, ಹಾಲು, ಮೊಸರು ಎಲ್ಲ ಹಾಕಿ ಅದು ಸಗಣಿನ ರೆಡಿ ಮಾಡ್ರಿ ಸರ. ಒಂದು ಸೇಪ್ ಕೊಡ್ತೀವ್ರಿ ಸರ್, ಅದು ರೌಂಡ್ ಸೇಪ್ ಅಂತ ಹೇಳಿ. ಒಂದು ಮಾರ್ಕೆಟಿಂಗ್ ಈಗ ಪ್ಯಾಕ್ ಮಾಡುವಾಗ ಸೇಪ್ ಬೇಕಲ್ರಿ ಸರ್. ಈಗ ಸುಮ್ಮನೆ ನಾವು ಈ ತರ ದಪ್ಪ ಬಡದ್ರೆ ಅದು ಚೆನ್ನಾಗಿರಲ್ರಿ ಅಂತೇಳಿ ನಾವು ಇದನ್ನ 25 ಕುಳ್ಳುಗಳಿಗೆ 100 ರೂಪಾಯಿ ಅಂತ ಹೇಳಿ ನಾವು ಮಾರ್ಕೆಟಿಂಗ್ ಮಾಡ್ತೀವಿ ಸರ್. ಇದನ್ನ ಅಗ್ನಿಹೋತ್ರ ಕುಳ್ಳುಗಳು ದಿನಾಲು ಇದನ್ನ ಮನ್ಯಾಗ ಬಳಸೋದ್ರಿಂದ್ರಿ ನಕಾರಾತ್ಮಕ ಶಕ್ತಿಗಳು ಹೋಗ್ತಾವ್ರಿ. ಒಂದು ಹೋಮ ಮಾಡಿದ ಪುಣ್ಯ ಏನ್ ತಡ್ತದ, ಮನೆಯಲ್ಲಿ ಒಂದು 4 ಕುಳ್ಳುಗಳು, ಒಂದ್ ಸ್ವಲ್ಪ ತುಪ್ಪ, ಒಂದು ಸ್ವಲ್ಪ ಧಾನ್ಯಗಳನ್ನು ಹಾಕಿ ನಾವು ಉರಿಸೋದ್ರಿಂದ ಅದು ನಕಾರಾತ್ಮಕ ಶಕ್ತಿ ಮನೆಯಲ್ಲಿ ಹೋಗ್ಲಾಡಿ ಶುದ್ಧ ಗಾಳಿನೂ ಆಗ್ತದ್ರಿ. ಅಗ್ನಿಹೋತ್ರ ಕುಳ್ಳ್ರಿ. ಅಗ್ನಿಹೋತ್ರ ಕುಳ್ಳ್ರಿ ಸರ್. ಇದು ಶುದ್ಧ ದೇಶೀಯ ಸಗಣಿಯನ್ನು ಅದನ್ನ ಬಟ್ಟಿ ಹಾಕಿ ಸುಟ್ರಿ ಸರ. ಇದನ್ನ ದಂತ ಮಂಜನ್ ಅಂತೇಳಿ ಒಂದು ರೆಡಿ ಮಾಡ್ತೀವ್ರಿ. ಇದನ್ನ ಇದರಲ್ಲಿ ಕೆಲವೊಂದು ಇಂಗ್ರೀಡಿಯೆಂಟ್ಸ್ ಹಾಕ್ತಿವ್ರಿ. ಅಂದ್ರೆ ಈ ಒಸಡುಗಳಿಗೆ ರಕ್ತಸ್ರಾವ ಅಂತ ಸೆನ್ಸಿಟಿವ್ ಒಂದು ಜುಮ್ ಅನ್ನೋದು ಅದು ಎಲ್ಲ ಆಗ್ತಿರ್ತಾವಲ್ರಿ, ಹಲ್ಲು ಅಳಗಾಡೋದು ಅದು ಎಲ್ಲ ಕರೆಕ್ಟಾಗಿ ಆಗ್ಬೇಕಂದ್ರೆ ಕರ್ಪೂರ, ಸ್ವಲ್ಪ ಪಟಗ, ಉಪ್ಪು, ಈ ಥರ ಒಂದಿಷ್ಟು ಇಂಗ್ರೀಡಿಯೆಂಟ್ಸ್ಗೆ ಹಾಕಿ ಇದನ್ನ ದಂತ ಮಂಜನ ಅಂತೇಳಿ ತಯಾರಿಸ್ತೀವ್ರಿ. ಇದನ್ನ ಉಪಯೋಗಿಸೋದ್ರಿಂದ ನಾಲಿಗೆ ರುಚಿ ಹೆಚ್ಚಾಗುತ್ತೆ ರೀ ಸರ. ಈ ಬಾಯಲ್ಲಿ ರಕ್ತ ಬರ್ತಿದ್ರೆ, ರಕ್ತ ಸ್ರವಿಕೆ ನಿಂತ ದುರ್ವಾಸನೆ ಬರ್ತಿದ್ರೆ ನಿಂದಿರ್ತದ್ರಿ ಸರ್. ಇದನ್ನ ಬಳಸೋದ್ರಿಂದ ಗೋವಿನ ಸಂತತಿನೂ ಉಳಿತದ್ರಿ ಸರ್. 4 ಜನರಿಗೆ ಇದರಿಂದ ಉಪಯೋಗ ಅನುಕೂಲ. ಎಷ್ಟು ಗ್ರಾಮ್ ಸರ್ ಇದು? 50 ಗ್ರಾಮ್ ರೀ ಸರ್. 60 ರೂಪಾಯಿ ರೀ ಸರ್. 60 ರೂಪಾಯಿ.
ಇದನ್ನ ಒಂದ್ ಫ್ಯಾಮಿಲಿ ಬೇಕಾದಂಗ ಒಂದ್ 4 ಜನರು ಇದ್ರು ಒಂದ್ ತಿಂಗಳು ಆಗ್ತದ್ರಿ ಸರ್. ಒಂದೊಂದು ಚಿಟಿಕೆ ಆದ್ರೆ ಒಂದೊಂದ್ ಚಿಟಿಕೆ ಸಾಕ್ರಿ ಸರ್, ಜಸ್ಟ್ ಅದು ವಾಶ್ ಮಾಡಕ್ರಿ ಬೆಳಿಗ್ಗೆ ಒಂದ್ ಟೈಮ್ ರೀ. ಇದು ನೇತ್ರ ಬಿಂದು ಅಂತ ಹೇಳ್ರಿ ಸರ್. ನೇತ್ರ ಬಿಂದು ರೀ? ನೇತ್ರ ಬಿಂದು ರೀ. ಇದು ಕಣ್ಣಿನ ಆರೋಗ್ಯಕ್ಕೆ ರೀ ಸರ್. ಈಗ ಜಾಸ್ತಿ ಕಂಪ್ಯೂಟರ್ ಮುಂದೆ ಕುಂದ್ರ ಆಗಿರೋದು, ಕಣ್ಣಿನ ಪೊರೆ, ಕಣ್ಣಲ್ಲಿ ನೀರು ಬರೋದ್ರಿ ಸರ. ಇದನ್ನ ದಿನಾಲು ಮಲಗಬೇಕಾದ್ರೆ ಒಂದೊಂದು ಡ್ರಾಪ್ ಹಾಕೊಳ್ಳೋದ್ರಿಂದ ಅವ್ರಿಗೆ ಕಣ್ಣಿನ ಏನೇ ದೋಷಗಳಿರಲ್ರಿ ಸರ್, ಅದು ಕ್ಲಿಯರ್ ಹಾಕೋತಾ ಬರ್ತದ್ರಿ. ಒಂದ್ ಮಿನಿಮಮ್ 3 ಮಂತ್ಸ್ ಬಳಸಿದ್ರಿ ಅವ್ರಿಗೆ ಪೂರ್ತಿ ನೈಜವಾಗಿ ಕಣ್ಣು ನ್ಯಾಚುರಲ್ ಆಗ್ತದ್ರಿ ಸರ್. ಇದು ಎದರಿಂದ ಮಾಡಿರೋದ್ರಿ? ಇದು ಶುದ್ಧ ಅದೇ ದೇಶೀಯ ಆಕಳ ಗೋಮೂತ್ರದಲ್ಲಿ ಕೆಲವೊಂದು ಜೇನುತುಪ್ಪ ಹಾಕ್ತಿವ್ರಿ ಸರ್, ರೋಸ್ ವಾಟರ್. ಇದನ್ನ 1 ಲೀಟರ್ ಗೋಮೂತ್ರನ 75 ml ಬರುವ ಕುದಿಸ್ರಿ ಸರ್. ಅದನ್ನ ತಣ್ಣಗಾಯದ್ಮೇಲೆ ರೋಸ್ ವಾಟರ್ ಜೇನು ಹಾಕಿ ನಾವು ಪ್ಯಾಕ್ ಮಾಡ್ತೀವಿ ಸರ್. ಇದನ್ನ ಬಳಸೋದ್ರಿಂದ ಸಾಕಷ್ಟು ಜನರು ರಿಸಲ್ಟ್ ಬಂದವ್ರಿ. ಕಣ್ಣಿನ ಪೊರೆ ಬಂದವರು, ಅದು ಈ ಕಂಪ್ಯೂಟರ್ ಮೊಬೈಲ್ ಬಳಸೋರಿಗೆ ಅದೆಲ್ಲ ಬಹಳ ಯೂಸ್ ಆಗ್ಯದ್ರಿ. ಕಣ್ಣಿನ ಸಮಸ್ಯೆಗಳಿಗೆ ಒಳ್ಳೆ ಸಮಸ್ಯೆ ಸಂಪೂರ್ಣ ಪರಿಹಾರ ಇದನ್ನ. ಇದು ಏನ್ ರೇಟ್ ಆದ್ರಿ ಸರ್? ಇದು 20 ml ಆದ್ರಿ ಸರ್. ಇದನ್ನ 100 ರೂಪಾಯಿ ಕೊಡ್ತೀವಿ ಸರ್. ಓಕೆ. ಇದನ್ನ ಗೋಮೂತ್ರ ರಿಲೇಟೆಡ್ ಔಷಧಿ ರೀ ಸರ್. ಇದು ಇದನ್ನ ಗೋಮೂತ್ರನ ಡಿಸ್ಟಿಲೇಷನ್ ಮಾಡಿ ಅಂದ್ರೆ ವಾಷ್ಪೀಕೃತ ಮಾಡಿ ಇದನ್ನ ನಾವು ರೆಡಿ ಮಾಡ್ತೀವ್ರಿ ಸರ್. ಆಯಾ ಕಾಯಿಲೆಗಳಿಗೆ, ವಾತ ಪಿತ್ತ ಸಂಬಂಧಪಟ್ಟ ಕಾಯಿಲೆಗಳಿಗೆ ಇದನ್ನ ನಾರ್ಮಲ್ ಅರ್ಕ್ ಅಂತೇಳಿ ರೆಡಿ ಮಾಡ್ತೀವ್ರಿ ಸರ್. ಆಯಾ ಕಾಯಿಲೆಗಳಿಗೆ ಅಂತ ಸ್ಟೋನ್ ಪ್ರಾಬ್ಲಮ್ ಇದ್ದವ್ರಿಗೆ, ಈ ಗರ್ಭಕೋಶದ ರಿಲೇಟೆಡ್ ಇದ್ದವ್ರಿಗೆ ಅಂತ ಗಿಡಮೂಲಿಕೆಗಳನ್ನ ಹಾಕಿ ಅದನ್ನ ಮತ್ತೆ ರೆಡಿ ಮಾಡ್ತೀವಿ ಸರ್. ಗೋಮೂತ್ರ ಅರ್ಕ ಏನ್ರಿ? ಗೋಮೂತ್ರ ಅರ್ಕ ರೀ ಸರ್. ಅದು ಇದನ್ನ ಶುದ್ಧ ಅದೇ ನಾವು ಬ್ರಾಹ್ಮಿ ಮುಹೂರ್ತದಲ್ಲಿ ಗೋಮೂತ್ರನ ಶೇಖರಣೆ ಮಾಡ್ತೀವಿ ಸರ್. ಇವು ಇಷ್ಟು ಗೋವುಗಳದ್ರಿ ಮಾಡ್ಕೇಸಿ ನಾವು ಆವಾಗನೇ ಒಂದು ಮಷಿನ್ ಅದ್ರಿ ಸರ್ ಒಳಗಡೆ. ಅದನ್ನ ಮಷಿನ್ಗೆ ಹಾಕಿ ನಾವು ಒಂದು 20 ಲೀಟರ್ ಗೋವನ್ನ ಇದು ಗೋಮೂತ್ರ ಹಾಕಿದಾಗ್ರಿ ಸರ್, ನಮಗೊಂದು 12 ಲೀಟರ್ ಗೋಮೂತ್ರ ಅರ್ಕ ಸಿಗ್ತದ್ರಿ ಸರ್. ಅದನ್ನೇ ನಾವು ಈ ತರ ಪ್ಯಾಕೇಜಿಂಗ್ ಮಾಡಿ ಈ ತರ ಬಾಟ್ಲಿಗಳಿಗೆ ಮಾಡಿ ಮಾರ್ಕೆಟಿಂಗ್ ಮಾಡ್ತೀವ್ರಿ ಸರ್. ಇದನ್ನ ರೋಗಿಗಳಿಗೂ ಕೊಡ್ತೀವ್ರಿ. ಆ ತರ ಸುಮ್ಮನೆ ನಾರ್ಮಲ್ ಆಗಿ ಮುಂದೆ ಯಾವ್ದು ಕಾಯಿಲೆಗಳು ಬರಬಾರ್ದಂತ ಕುಡಿಯೋರಿಗೂ ಅನುಕೂಲ ಆಗ್ತದ್ರಿ. ರೋಗ ನಿರೋಧಕ ಶಕ್ತಿ ಹೆಚ್ಚರಿಸ್ತದ್ರಿ. ಎಷ್ಟು ಅರ್ಧ ಲೀಟರ್ ಅದೇನ್ರಿ? ಇಲ್ರಿ ಸರ್, ಇದು 200 ml, ಇದು ಅರ್ಧ ಲೀಟರ್ ಸರ್. ಇದು ಅರ್ಧ ಲೀಟರ್ ಬಾಟ್ಲಿನೂ ಪ್ಯಾಕ್ ಮಾಡ್ತೀವ್ರಿ ಸರ್. ಬೇಕಂದ್ರೆ ಲೀಟರ್ನು ಪ್ಯಾಕ್ ಮಾಡ್ತೀವ್ರಿ. ಇವು 200 ml ಗೆ 200 ರೂಪಾಯಿ ರೀ ಸರ್. ಇದು ಅರ್ಧ ಲೀಟರ್ ಸರ್ 400 ರೂಪಾಯಿ. ಹ್ಞೂ, ಇಷ್ಟು ಮಾರ್ಕೆಟಿಂಗ್ ಮಾಡ್ತೀವಿ ಸರ್. ಇದು ಗೋಮೂತ್ರ ಅರ್ಕ ತೆಗಿತೀವಲ್ರಿ ಸರ್. ಅರ್ಕ ತೆಗೆದ ತಕ್ಷಣ ಇದು ಕೆಳಗಡೆ ಒಂದು ಚಾರ್ ರೂಪದಾಗ, ಒಂದು ಘನ ರೂಪದಾಗ ಉಳಿತದ್ರಿ. ಅದು ಗೋಮೂತ್ರ ಕೆಳಗಡೆ ಅದರ ಮಡ್ಡಿ ಉಳಿತದ್ರಿ ಸರ್. ಮಡ್ಡಿ ಅದನ್ನ ಏನ್ ಮಾಡ್ತೀವಿ, ಒಂದು ಕಡಾಯಲ್ಲಿ ಹಾಕಿ ಅದನ್ನ ಗಟ್ಟಿ ಮಾಡ್ತೀವಿ ಸರ್. ಗಟ್ಟಿ ಮಾಡಿ ಈ ಗೋಮೂತ್ರ ಅರ್ಕದ ಜೊತೆ ಇದನ್ನ ತಗೊಂಡ್ರಿ ಸರ್, ಪರಿಪೂರ್ಣ ಔಷಧಿಯಾಗಿ ಕೆಲಸ ಮಾಡ್ತದ್ರಿ. ಬರೀ ಈ ಗೋಮೂತ್ರ ತಗೊಂಡ್ರೆ ಅಷ್ಟೇ ವಾತಪಿತ್ತ ಕಮ್ಮಿ ಮಾಡ್ತದ್ರಿ. ಒಳಗೆ ಏನಾದ್ರು ಕಾಯಿಲೆ ರಿಲೇಟೆಡ್ ಅಂತ ತಗೊಳಕ್ ಹೋದ್ರೆ ಈ ಕ್ಷಾರದಲ್ಲಿ ಕೆಲವೊಂದು ಗಿಡಮೂಲಿಕೆಗಳು ಹಾಕ್ತಿವ್ರಿ ಸರ್. ಇವತ್ತು ಜಾಯಿಂಡಿಸ್ ಅಂತ ಬಂದ್ರೆ ನೆಲನೆಲ್ಲಿ ಅಂತ ಪೌಡರ್ಗಳು ಹಾಕಿ ಗುಳಿಗೆ ಮಾಡ್ತೀವ್ರಿ ಸರ್. ಇದ್ರೊಟ್ಟಿಗೆ ಇದು ದಿನಾಲು 1 ಗ್ರಾಮ್ ಲೆಕ್ಕ ರೀ. ಬೆಳಿಗ್ಗೆ ಒಂದು ಚಿಕ್ಕದು 3 ಉಂಡೆ ತರ ಇರ್ತದ್ರಿ. ಸಾಯಂಕಾಲ ಖಾಲಿ ಹೊಟ್ಟಿಗೆ ಇದನ್ನ ಗೋಮೂತ್ರ ಸೇವನೆ ಜೊತೆ ಇದು ಮಾಡಿದ್ರಿ, ಅದು ಕಾಯಿಲೆ ರಿಲೇಟೆಡ್ ರೀ. ಅಂದ್ರ ಕಾಮಾಲೆ, ಅಂದ್ರ ಸ್ಟೋನ್ ಆದ್ರ, ಮೂಲವ್ಯಾಧಿ ಆದ್ರ ಇಂಥವಕ್ಕೆಲ್ಲ ಇದನ್ನು ವರ್ಕ್ ಮಾಡ್ತಾವ್ರಿ ಸರ್ ಈ ಗುಳಿಗೆಗಳು. ಅಂದ್ರೆ ಬೇರೆ 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 ಅವ್ರು ಯಾವ ತರ ಕಾಯಿಲೆಗಳು ಹೇಳ್ತಾರೆ ಸರ್ ಆ ತರ ಮಾಡ್ತೀವ್ರಿ. ಇದನ್ನ ಒಂದು ಡಬ್ಬಿಗೆ 250 ರೂಪಾಯಿ ರೀ ಸರ್. ಹ್ಞೂ ರೀ, 1 ತಿಂಗಳಿಗೆ ಆಗೋಷ್ಟು ಇರ್ತಾವ್ರಿ ಸರ್. ಇದು ಪಂಚಗವ್ಯ ಸಾಬೂನು ಅಂತ ಹೇಳ್ರಿ ಸರ್. ಪಂಚಗವ್ಯ ಸಾಬೂನ್ ರೀ ಸರ್. ಇದು ಚರ್ಮ ಕಾಯಿಲೆಗಳಿಗೆ, ಕಜ್ಜಿ, ತುರಿಕೆ, ಈ ತರ ಈ ಕೆಮಿಕಲ್ ಸಾಬೂನುಗಳು ಬಳಸೋದಕ್ಕಿಂತ ಈ ಸಾಬೂನು ಬಳಸೋದ್ರಿಂದ ರೀ ಅವ್ರಿಗೆ ಇರೋ ಚರ್ಮ ಕಾಯಿಲೆಗಳು, ಅಂದ್ರೆ ಈ ಸೋರಿಯಾಸಿಸ್ ಅಂತ ಕಾಯಿಲೆಗಳು ಇರ್ತಾವಲ್ರಿ ಸರ್, ಅವೆಲ್ಲ ಇವು ಸಣ್ಣ ಪುಟ್ಟ ಕಾಯಿಲೆಗಳು ಇವು ಬರ್ತಾ ಇರ್ತಾವ ಹೋಗ್ತವೆ. ಸೋರಿಯಾಸಿಸ್ ಒಮ್ಮೆ ಬಂದ್ರೆ ಹೋಗಲ್ಲ ಅನ್ನೋದು ಒಂದು ನಂಬಿಕೆ ಬಂದ್ಬಿಟ್ಟದ ಜನರಲ್ರಿ. ಇದನ್ನ ಹಚ್ಚೋದ್ರಿಂದ ಎಷ್ಟೋ ಜನರ ರಿಸಲ್ಟ್ ಸಿಕ್ಕದ್ರಿ ಸರ್. ಇದು ಈ ಸಾಬೂನು ಯೂಸ್ ಮಾಡೋದ್ರಿಂದ ರೀ. ಇದರಲ್ಲಿ ಗೋವಿನ ಸಗಣಿ ಪೌಡ್ರ್ ಹಾಕ್ತಿವ್ರಿ, ಮುಲ್ತಾನಿ ಮಟ್ಟಿ ಮಣ್ಣು, ಅರಿಶಿನ, ಚಂದನ್ ಪೌಡ್ರ್, ಇಂಥವೆಲ್ಲ ಒಂದಿಷ್ಟು ಇಂಗ್ರೀಡಿಯೆಂಟ್ಸ್ ಹಾಕಿ ಯಾವುದು ಚರ್ಮಕ್ಕೆ ದೋಷ ಇಲ್ಲಾರ್ದಂಗೆ ನೋಡ್ಕೋತದ್ರಿ ಈ ಸಾಬೂನು. ಚರ್ಮ ರಕ್ಷಕ ಆಗಿ ಯೂಸ್ ಮಾಡ್ತದ್ರಿ. ಯಾರಾದ್ರೂ ಬಳಸಬಹುದು. ಚಿಕ್ಕ ಮಕ್ಕಳು ಹಿಡಿದ್ರು ವಯಸ್ಸಾದವ್ರ ತನೂ ಬಳಸಬಹುದು ಸರ್. ಇದ್ರ ಪ್ರೈಸ್ ಏನಾದ್ರಿ? ಪ್ರೈಸ್ ಇದು 80 ರೂಪಾಯಿ ರೀ ಸರ್. 50 ಗ್ರಾಮ್ ಇರುತ್ತೆ, 80 ರೂಪಾಯಿ ಸರ್. ಹ್ಞೂ ರೀ, ಒಂದು ಡಬ್ಬಿಗೆ ರೀ. ಇದು ಬಂದ್ಬಿಟ್ರಿ ಸರ್ ಶುದ್ಧ ದೇಶೀಯ ಸಗಣಿಯಿಂದ ಮಾಡಿದ ವಿಭೂತಿ ರೀ ಸರ್. ಇದು ದಿನಾಲು ಬೆಳಿಗ್ಗೆ ಸ್ನಾನದ ನಂತರ ರಾತ್ರಿ ನೀವು ದೇವ್ರಿಗೆ ದೀಪ ಅದು ಹಚ್ಚದ ಟೈಮಲ್ಲಿ ನೀವು ಹಚ್ಕೊಂಡ್ರೆ ನಿಮ್ಮಲ್ಲಿ ಯಾವ್ದಾದ್ರು ನಕಾರಾತ್ಮಕ ಶಕ್ತಿ ದೇಹದಲ್ಲಿ ಬರ್ತಾ ಇದ್ರೆ ಅದು ಇದು ಬರಕ್ಕೆ ಬಿಡಲ್ರಿ ಸರ್. ಇದು ಆಗ ಏನಕ್ಕೆ ಅಂದ್ರೆ ದೇಶೀಯ ಆಕಳ ಸಗಣಿಯಿಂದ ಮಾಡಿರ್ತೀವಲ್ರಿ ಸರ್, ಇದು ಒಳ್ಳೆ ನಮ್ಮದಲ್ಲಿ ಒಂದು ಶುದ್ಧ ಭಾವ ಮೂಡಿಸ್ತದ್ರಿ ಸರ್. ಇದ್ರ ಪ್ರೈಸ್ ಏನಾದ್ರಿ? ಪ್ರೈಸ್ ಇದು 50 ರೂಪಾಯಿ ರೀ ಸರ್, 1 ಪೀಸಿಗೆ.
ಬೇಕಂದ್ರೆ ಸಣ್ಣ ಆಗಿರ್ತಾವ್ರಿ ಈ ದೇವಸ್ಥಾನಗಳಿಗೆಲ್ಲ ದೊಡ್ಡ ಮಾಡಿಸ್ಕೋತಾರ್ರಿ ಹೇಳ್ರಿ. ಬೇಕಂದ್ರೆ ಕೆಲವೊಬ್ರು ಚಿಕ್ಕ ಚಿಕ್ಕ ಬಳಸ್ತಾರ್ರಿ, ಕೆಲವೊಬ್ರು ಯಾವ ಸೈಜ್ ಬೇಕು ಆ ಸೈಜ್ ಯಾವ ಸೈಜ್ ಬೇಕೋ ಅವ್ರ ಮಾಡಲ್ ಯಾವ ತರ ತೋರಿಸ್ತಾರೆ ಆ ತರ ಮಾಡಿಸ್ಕೊಡ್ತೀವಿ ಸರ್. ಇದು ನಾಜಲ್ ರಾಪ್ಸ್ ಅಂತ ಹೇಳ್ರಿ ಸರ್. ಆಕಳ ಘೃತದಲ್ಲಿ ಹಳೆಯ ತುಪ್ಪದಲ್ಲಿ ಒಂದು ನಾಸಿಕ ಔಷಧಿ ಅಂತ ರೆಡಿ ಮಾಡ್ತೀವಿ ಸರ್. ಇದನ್ನ ಇದು ನಶೆ ರೂಪದಲ್ಲಿ ಅಂದ್ರೆ ದಿನಾಲು ರಾತ್ರಿ ಮಲಗಬೇಕಾದ್ರೆ ಒಂದ್ 2 ಡ್ರಾಪ್ ಹನಿ ಮೂಗಲ್ಲಿ ಹಾಕೊಂಡು ಮನ್ಕೊಳ್ಳೋದ್ರಿಂದ ಸರ್ ಅವ್ರಿಗೆ ನಿದ್ರಾಹೀನತೆ ಇದ್ರ, ನೆನಪಿನ ಶಕ್ತಿ ಕಮ್ಮಿ ಇದ್ರ, ಮೈಗ್ರೇನ್ ಅಂದ್ರ ತಲೆನೋವು, ಹೊರೆ ತಲೆನೋವು, ಇಂಥ ಸಮಸ್ಯೆಗಳಿಗೆಲ್ಲ ಇದು ಪರಿಹಾರ ರೀ ಸರ್. ಇದು ಶಿರೋ ಸಂಬಂಧಿ ಅಂದ್ರೆ ನಿಮ್ಗೆ ಈ ಕುತ್ತಿಗೆ ಭಾಗದಿಂದ ಏನ್ ನಿಮ್ಗೆ ಸಮಸ್ಯೆ ಇರ್ತಾವಲ್ರಿ, ಗಂಟ್ಲಾಯ್ತ್ರಿ, ಮೂಗಲ್ಲಿ ನಿಮ್ಗೆ ಸೈನಸ್ ಅಂದ್ರೆ ದುರ್ಮಾಂಸ ಅದು ಬೆಳೆದಿರ್ತದಲ್ಲ ಸರ್, ಅಂತದೆಲ್ಲ ಕರಗ್ತದ್ರಿ. ಇದು ಮಿನಿಮಮ್ ಒಂದ್ 2-3 ತಿಂಗಳು ಯೂಸ್ ಮಾಡ್ಬೇಕ್ರಿ. ಮಾಡೋದ್ರಿಂದ ಅವ್ರಿಗೆ ಶಿರೋ ಸಂಬಂಧಿ ಅಂದ್ರೆ ಇದು ಕುತ್ತಿಗೆ ಭಾಗದಿಂದ ತಲೆಯವರಿಗೆ ಏನ್ ಸಮಸ್ಯೆ ಇರ್ತಾವ ನೋಡ್ರಿ, ಕಫ ಆಗ್ತಿದ್ರ, ಉಸಿರಾಟ ತೊಂದರೆ ಇದ್ರೆ, ಅವ್ರಿಗೆ ನೆನಪಿನ ಶಕ್ತಿ ಕಮ್ಮಿ ಇದ್ರೆ ಇವೆಲ್ಲ ದೂರ ಮಾಡ್ತದ್ರಿ ಸರ್. ಇದು ಪ್ರೈಸ್ ಬಂದ್ಬಿಟ್ಟು 200 ರೂಪಾಯಿ ರೀ. ಇದು 20 ml ಇರ್ತದ್ರಿ, 200 ರೂಪಾಯಿ ರೀ. ಇದು ಯಾವ ತರ ಯೂಸ್ ಮಾಡ್ಬೇಕ್ರಿ? ರಾತ್ರಿ ಮಲಗಬೇಕಾದ್ರೆ 2 ಹನಿ ಮೂಗಲ್ಲಿ ಹಾಕೊಳ್ಳೋದ್ರಿ ಸರ್. ಮೂಗ್ನ್ಯಾಗ ಹಾಕೊಂಡ್ ಮನ್ಕೊಳ್ಳೋದ್ರಿ. ಒಂದ್ ಉಸಿರು ತಗೊಂಡ್ರಿ ಇದನ್ನ ತಗೊಂಡ್ ಹಾಕೊಂಡ್ ಮನ್ಕೊಂಡ್ ಬಿಡೋದ್ರಿ ಸರ್. ಇದು ಅಮೃತಧಾರ ಅಂತ ಹೇಳ್ರಿ ಸರ್. ಇದರಿಂದ ನಾವು ನಾನಾ ಕಾಯಿಲೆಗಳಿಗೂ ಟ್ರೀಟ್ಮೆಂಟ್ ಕೊಡ್ಬೋದ್ರಿ. ಇವತ್ತ ಅಮೃತಧಾರ ಯಾವ ತರ ತಯಾರಾಗ್ತದೆ ಇದು ಸರ್? ಇದು ಕರ್ಪೂರದಿಂದ ರೀ. ಇದು ಒಂದು 3 ತರ ವೆರೈಟಿ ಕರ್ಪೂರ, ಪುದೀನ, ಅಜ್ವೈನ್, ಭೀಮಸೇನ್ ಕರ್ಪೂರ ಅಂತೇಳಿ ಇವು 3 ಕೂಡಿಸಿದಾಗ ಇದು ಲಿಕ್ವಿಡ್ ಅವತಾರ ತಾಳ್ತದ್ರಿ. ಇದು ಲಿಕ್ವಿಡ್ ರೂಪಕ್ಕೆ ಕನ್ವರ್ಟ್ ಆಗ್ತದ್ರಿ. ಇದನ್ನ ನಾವು ಹಲ್ಲು ನೋವು ಇದ್ರೆ ನೀವು ಕಾಟನ್ ಹತ್ತಿಯಲ್ಲಿ 1 ಡ್ರಾಪ್ ಹಾಕಿ ಆ ಜಾಗಕ್ಕೆ ಕಚ್ಚಿದ್ರಿ ಸರ್, ಹಿಂದಗಡೆ ಅದನ್ನ ಉಗುಳಿ ಜೊಲ್ಲು ಬಿಟ್ರಿ ಹುಳುಗಳು ಬೀಳ್ತಾವ್ರಿ ಸರ್. ಇದು ದಿನಾಲು ಅಷ್ಟು ಒಳ್ಳೆ ಕೆಲಸ ರೀ. ತಲೆನೋವು ಇತ್ತಂದ್ರ ನೀವು ರೋಲ್ ಆನ್ ಮಾಡ್ಕೋಬೋದ್ರಿ. ಇದನ್ನ ಸ್ಮೆಲ್ ತಗೊಳ್ಳೋದು ಅದು ಮಾಡೋದ್ರಿಂದ ನಿಮ್ಗೆ ಟ್ರೆಸ್ ಅಂತಿರಲ್ಲ, ಟ್ರೆಸ್ ಅದೆಲ್ಲ ವಾಸಿ ಆಗ್ತದ್ರಿ. ಅಲ್ಲಲ್ಲಿ ಕೊಬ್ಬಿನ ಗಂಟುಗಳು ಅವು ಆಗಿರ್ತಾವಲ್ಲ ಸರ್ ದೇಹದಾಗ, ದಿನಾಲು ಇದನ್ನ ಆ ಜಾಗದಲ್ಲಿ ಉಜ್ಜೋದ್ರಿಂದ 1 ತಿಂಗಳಲ್ಲಿ ಅದಕ್ಕೆ ಗಂಟುಗಳೆಲ್ಲ ಕರಗ್ತಾವ್ರಿ ಸರ್. ಇದನ್ನ ಅಷ್ಟು ಇದು ಒಂದ್ರಿಂದನೇ ನಾನಾ ಕಾಯಿಲೆಗಳಿಗೆ ಔಷಧಿ ಹೇಳ್ಬೋದ್ರಿ. ಇದು ಜ್ವರ ಬಂದಾಗೆಲ್ಲ ಇದು ಒಂದ್ ಸ್ವಲ್ಪ ಮೆಣಸಿನ ಕಾಡ ಮಾಡ್ಕೊಂಡ್ರಿ 2 ಡ್ರಾಪ್ ಹಾಕೊಂಡ್ ಕುಡಿಯೋದ್ರಿಂದ ಜ್ವರ ತಕ್ಷಣ ನಿಲ್ಲುತ್ತಾವ್ರಿ ಸರ್. ಅಂತದೆಲ್ಲ ಇದರಿಂದ ಒಂದು ಔಷಧಿ ಹಲವಾರು ಕಾಯಿಲೆಗಳಿಗೆ ಔಷಧಿ ಆಗಿದೆ. ಅಮೃತಧಾರ ಹೆಸರನ್ನೇ ಅದೇ ರೀ. ಸೂಪರ್. ನೀರ್ ಕಂಡಂಗ್ ಕಾಣುತ್ತೆ. ನೀರ ರೀ. ಅಮೃತ ಸಂಜೀವಿನಿ ಸಿದ್ಧೌಷಧ ಅಂತ ಹೇಳ್ರಿ ಸರ್. ಇದು ಕೆಲವೊಂದು ಗಿಡಮೂಲಿಕೆಗಳು ಅಂದ್ರೆ ಆಯುರ್ವೇದ ಗಿಡಮೂಲಿಕೆಗಳು, ತ್ರಿಫಲ, ತ್ರಿಕಟು, ಚತುರ್ಜಾತಕ ಇಂಥವೆಲ್ಲ ಗಿಡಮೂಲಿಕೆಗಳಿಂದ ರೆಡಿ ಮಾಡಿ ಇದನ್ನ ಗ್ಯಾಸ್ಟ್ರಿಕ್ಕಿಗೆ, ಮಲಬದ್ಧತೆ ಇದ್ರಿ ಸರ, ಇದು ಪೈಲ್ ಸಮಸ್ಯೆ ಇದ್ರ ಇದನ್ನ ರಾತ್ರಿ ಮಲಗಬೇಕಾದ್ರೆ ದಿನಾಲು ಒಂದು ಅರ್ಧ ಗ್ಲಾಸ್ ಬಿಸಿನೀರಿಗೆ 1 ಸ್ಪೂನ್ ಹಾಕೊಂಡು ಕುಡಿತಾ ಬಂದ್ರೆ ಎಂಥದೇ ಮಲಬದ್ಧತೆ ಇರಲಿ, ಗ್ಯಾಸ್ಟ್ರಿಕ್ ಇರಲಿ ಸರ, ಇದು ಹೋಗ್ಲಾಡಿಸ್ತದ್ರಿ. ಇದು ಗ್ಯಾಸ್ಟ್ರಿಕ್ ಸಮಸ್ಯೆಗೆ ಒಳ್ಳೇದು. ಹ್ಞೂ ಒಳ್ಳೇದ್ರಿ. ಇದು ಏನೇ ಕರಳು ಶುದ್ಧಿ ಇಲ್ಲದೆ ಇರೋರು, ಈ ಫಸ್ಟ್ ಅಂದ್ರೆ ಇನಿಷಿಯಲ್ ಸ್ಟೇಜ್ ಮೂಲವ್ಯಾಧಿ ಇತ್ತಂದ್ರೂ ಕಮ್ಮಿ ಆಗ್ತದ್ರಿ ಸರ್. ಅದು ಮತ್ತು ಪೂರ್ತಿ ಮೂಲವ್ಯಾಧಿ ಬ್ಲೀಡಿಂಗ್ ಅದು ಆಗ್ತಿತ್ತಂದ್ರೆ ಅದಕ್ಕೆ ಪ್ರತ್ಯೇಕ ಔಷಧಿ ಇದೆ ರೀ ಸರ್ ನಮ್ಮ ಹತ್ರ. ಇದು ಫಸ್ಟ್ ಇದು ರೀ, ಡೈಜೆಷನ್ ಸರಿ ಮಾಡಕ್ರಿ. ಇದು ಎಷ್ಟು ಗ್ರಾಮ್ ಆದ್ರಿ ಏನ್ ರೇಟ್ ಸರ್? ಇದು 100 ಗ್ರಾಮ್ ರೀ 200 ರೂಪಾಯಿ ಆಗ್ತದ್ರಿ ಸರ್. ಹ್ಞೂ ರೀ. ನಾವು ಕೆಲವೊಂದು ಈ ಪಂಚಗವ್ಯ ಆಯುರ್ವೇದ ವೈದ್ಯಕೀಯನು ಮಾಡ್ತಾ ಇದ್ದೇನೆ ರೀ ಸರ್. ನಾನು ಅದ್ರೊಟ್ಟಿಗೆ ನಾ ಗೋ ಉತ್ಪನ್ನಗಳ ಜೊತೆ ಕೆಲವೊಂದು ಕಾಯಿಲೆಗಳಿಗೆ ನಾನು ಔಷಧಿನೂ ಕೊಡ್ತಾ ಇದ್ದೇನೆ ರೀ. ಟ್ರೈನಿಂಗ್ ಖಂಡಿತ ನಾನು ಒಂದು 2 ವರ್ಷ ರೀ ಸರ್. ಅದು ಕಾಂಚೀಪುರದಲ್ಲಿ ನಾನು ಒಂದು ವಾಗ್ಭಟ್ ಗೋಶಾಲೆ ಅಂತ ಗುರುಕುಲದಲ್ಲಿ ನಾನು ಟ್ರೈನಿಂಗ್ ತೊಗೊಂಡಿನಿ ರೀ ಸರ್. ತಗೊಂಡು ಇದು ಏನಕ್ಕೆ ಬರ್ತದೆ ಅಂದ್ರೆ ಹೆಣ್ಣು ಮಕ್ಕಳಲ್ಲಿ ಕಂಡು ಬರೋ ಹಾರ್ಮೋನ್ಸ್ ಇಂಬ್ಯಾಲೆನ್ಸ್ ಆಗಕತ್ತದಲ್ರಿ ಪ್ರತಿಯೊಬ್ಬರು ಹೆಣ್ಣು ಮಕ್ಕಳಲ್ಲಿ, ವೈಟ್ ಡಿಸ್ಚಾರ್ಜ್ ಅದು ಆಗಕತ್ತದಲ್ರಿ ಸರ್. ಅಂಥದಕ್ಕೆ ಇದು ದೇಶೀಯ ಶುದ್ಧ ಆಕಳದಲ್ಲಿ ಇದು ಬೇರ್ಗಳು ಇರ್ತಾವ್ರಿ ಸರ್. ಒಂದು 12 ತರ ಬೇರ್ಗಳು ಕುದಿಸಿ ಅದನ್ನ ಪೌಡರ್ ಮಾಡಿಸ್ತೀವ್ರಿ ಸರ್. ಇದನ್ನ ರಾತ್ರಿ ಮಲಗಬೇಕಾದ್ರೆ ಅವರು ಬಿಸಿ ನೀರಲ್ಲಿ, ಹಾಲು ಜಾನುವಾರುಗಳು ಸಿಕ್ಕೋರು ಹಾಲಲ್ಲಿ ಕುಡಿಯೋದ್ರಿ ಸರ್. ಹಾಲು ಸಿಗದೆ ಇರೋರು ನೀರಲ್ಲಿ ಕುದಿಸಿ ಕೊಡೋದ್ರಿ. ನೀರಲ್ಲಿ ಕುದಿಸಿದ್ರೆ ನಾವು ಆಲ್ರೆಡಿ ಹಾಲಲ್ಲಿ ಶುದ್ಧಿ ಮಾಡಿರೋದ್ರಿಂದ ಅದು ಹಾಲಿನ ಪವರ್ ಬಿಡ್ತದ್ರಿ. ಅದು ಕುಡಿಯೋದ್ರಿಂದ ಮಿನಿಮಮ್ ಒಂದು 2 ತಿಂಗಳು ಇದನ್ನ ಕರೆಕ್ಟಾಗಿ ಮಾಡ್ಕೊಂಡಿದ್ದಲ್ಲಿ ಅವ್ರಿಗೆ ಎಂಥದೇ ಅದು ಬಿಳಿಸ್ಯಾರಿಗೆ ಹೋಗೋದಾಗ್ಲಿ, ಗರ್ಭಕೋಶದ ಏನೇ ಇರಾಕ್ರಿ, ಗರ್ಭಕೋಶ ಪಿಟ್ ಮಾಡೋಂಥ ಶಕ್ತಿ ಇದು ಅದ್ರಿ. ಗರ್ಭಕೋಶದ ವೀಕ್ನೆಸ್ ನಿಂತಾನೆ ಆ ಥರ ಎಲ್ಲ ಆಗ್ತಿರ್ತಾವ್ರಿ. ಇದನ್ನ ಬಳಸೋದ್ರಿಂದ ಅವ್ರಿಗೆ ಏನಾಗ್ತದ, ಗರ್ಭಕೋಶದಲ್ಲಿ ಸ್ಟ್ರಾಂಗ್ ಅಂದ್ರೆ ಗಟ್ಟಿ ಆಗ್ತದ್ರಿ. ಅವ್ರಿಗೆ ಯಾವುದು ಆ ದೋಷ ಹೋಗ್ಲಾಡಿಸ್ತದೆ ಸರ್. ನಾವು ಈ ಗೋ ಉತ್ಪನ್ನಗಳು ಮಾಡೋದ್ರಿಂದ ನಮಗೆ ಕೆಲವೊಂದು ಪ್ರಾಡಕ್ಟ್ಗಳು ಮಾಡೋದ್ರಿಂದ ನಮಗೆ ಜನರಿಗೆ ಕೆಲಸ ಕೊಟ್ಟಂಗೂ ಆಯ್ತು ರೀ. ಅದರೊಟ್ಟಿಗೆ ನಾವು ಇವತ್ತು ನಮ್ಮ ಗೋಗಳ ಆಶೀರ್ವಾದದಿಂದ ನಾವು ಇವತ್ತು ಈ ಎಲ್ಲ ಪ್ರಾಡಕ್ಟ್ಗಳನ್ನು ನಾವು ಇಲ್ಲಿ ಮನೆಯಲ್ಲೇ ತಯಾರು ಮಾಡಿ ಕೆಲವೊಂದು ಕಡೆ ನಾವು ಕನ್ನೇರಿ ಅಜ್ಜರ ಆಶೀರ್ವಾದದಿಂದ ಇದು ತಯಾರು ಮಾಡೋದ್ರಿಂದ ನಾವು ಎಲ್ಲೇ ಅವರು ಕಾರ್ಯಕ್ರಮಗಳಿದ್ರು ನಮ್ಗೆ ಫೋನ್ ಮಾಡಿ ಕೆಲವೊಂದು ಗ್ರೂಪ್ಗಳಲ್ಲಿ ನಮ್ಮನ್ನ ಆ್ಯಡ್ ಮಾಡ್ಕೊಂಡಿದ್ದಾರೆ. ಗೊತ್ತಾಗ್ತದ್ರಿ ಕಾರ್ಯಕ್ರಮಗಳು ಎಲ್ಲಿರ್ತಾವ ಅಂತೇಳಿ. ಅಲ್ಲಿ ನಾವೆಲ್ಲ ಸ್ಟಾಲ್ಗಳನ್ನು ಕೂಡ ಹಾಕ್ತೀವ್ರಿ. ಅಲ್ಲಿ ಸ್ಟೇಜ್ ಮೇಲೆ ಕರೆಸಿ ಗುರುಜಿ ಅವ್ರು ನಮ್ಮನ್ನೆಲ್ಲ ಪರಿಚಯ ಮಾಡಿಕೊಡ್ತಾರೆ ಜನರಿಗೆ. ಅದರಿಂದ ನಮ್ಗೆ ಎಲ್ಲ ಜನರು ನಮಗೆ ಫೋನ್ ಮಾಡಿ
ಕೊರಿಯರ್ ಮುಖಾಂತರ ನಾವು ಕಳ್ಸಂತ ವ್ಯವಸ್ಥೆ ಇರೋದ್ರಿಂದ ನಮ್ಗ ಅವ್ರು ತರಿಸ್ಕೋತಾರೆ ಎಲ್ಲ ಅಲ್ಲಿ ತಗೊಳ್ಳೋದಲ್ದೆ ಮತ್ತೆ ನಮ್ಗೆ ಪ್ರಾಡಕ್ಟ್ಗಳು ನಿಮ್ಗೆ ಚೆನ್ನಾಗಿದೆ ಅಂತೇಳಿ ನಮಗೆ ಮತ್ತೆ ನಮ್ಮ ಪಾಂಪ್ಲೆಂಟು ಅದಾವ್ರಿ ಸರ್ ಇದಕ್ಕೆ ಸಂಬಂಧಪಟ್ಟಂಗ ಅವೆಲ್ಲ ಅಲ್ಲಿ ಕೊಟ್ಟಿರ್ತೀವಲ್ಲ ಅದು ಈ ಎಲ್ಲ ಇವ್ರ ಮೇಲೆಲ್ಲ ನಂಬರ್ ಅದಾವ್ರಿ ಸರ್ ನಮ್ಮ ಮತ್ತು ಅವ್ರ ಕ್ವಾಲಿಟಿ ಚೆನ್ನಾಗ್ಯದ ಇವರು ಭಾಳ ಚೆನ್ನಾಗಿ ಮಾಡ್ತಾರಂತೇಳಿ ನಮಗೆ ಫೋನ್ ಮಾಡಿ ಮತ್ತು ಆರ್ಡ್ರ್ ತೊಗೊಂಡು ನಾವು ಕೊರಿಯರ್ ಮುಖಾಂತರನೂ ಅವ್ರಿಗೆ ಕಳಿಸ್ಕೊಡ್ತಾ ಇದ್ದೀವಿ ರೀ. ಎಲ್ಲೇ ಹೋದರೂ ನಮ್ಗೆ ಇದು ಚೆನ್ನಾಗಿ ರೆಸ್ಪಾಂಡ್ ಅದ್ರಿ, ಇದು ಮಾಡ್ತಾ ಇರೋದ್ರಿಂದ ಗೌರವನೂ ಚೆನ್ನಾಗಿ ದೊರೆತದ್ರಿ ಸರ್. ಎಲ್ಲೇ ಹೋದರೂ ನಮ್ಗೆ ಗುರುತಿಸ್ತಾರೆ ಇವಾಗ ಏನೋ ಇವ್ರು ಮಾಡ್ತಾ ಇದ್ದಾರೆ. ಮೊದಲೆಲ್ಲ ಹಸುಗಳೆಲ್ಲ ಯಾಕೆ ಸಾಕ್ತೀರಿ ಅಂತಿದ್ರಿ, ಅವ್ರು ಇವತ್ತು ಹಸುವಿನಿಂದ ಏನು ಇವರೆಲ್ಲ ಎಷ್ಟು ಇಂಪ್ರೂವ್ ಅಂದ್ರೆ ತಮ್ಮ ಜೀವನ ತಾವು ಕಟ್ಕೊಂಡ್ರಲ್ಲ ಅಂತೇಳಿ ಜನರು ನಮ್ಗೆ ಖುಷಿ ಪಡೋದ್ರ ಜೊತೆಗೆ ನಮ್ಗೆ ಗೌರವದಿಂದ ಕಾಣ್ತಾರೆ ಸರ್. ಮೊದಲೆಲ್ಲ ಇದು ಹಸು ಸಾಕೋದು ಸುಮ್ಮನೆ ದನ ಕಾಯ್ಕೋತ ಕೂತಾರೆ ಅಡವಿ ಒಳಗಂತ ಎಷ್ಟೋ ಜನರು ನಮ್ಗೆ ಹೇಳಿಸ್ತಿದ್ರಿ ಸರ್ ಫಸ್ಟ್ ರೀ. ಇವಾಗ ಏನಿಲ್ಲ ರೀ, ಚೆನ್ನಾಗಿ ನಮ್ಗೆ ಸಪೋರ್ಟ್ ಮಾಡ್ತಾರೆ. ಈಗ ಅವರೇ ಬಂದು ಈ ಥರ ಒಂದು ಸ್ವಲ್ಪ ದಾರಿ ಅದು ನಮ್ಮದು ಚೆನ್ನಾಗಿಲ್ಲ ರೀ ಸರ್. ಇಲ್ಲಿ ಯಾರಾದರೂ ಕಾಯಿಲೆ ರಿಲೇಟೆಡ್ ಅವ್ರು ಬಂದರೆ ಇಲ್ಲಿ ಬಸ್ ಸ್ಟಾಪಿಗೆಲ್ಲ ಬಂದವರು ಯಾರಾದರೂ ಈ ಥರ ತೋಟದಲ್ಲಿ ಔಷಧಿ ಕೊಡ್ತಾರಲ್ಲ ಅಂದ್ರೆ ತಮ್ಮ ವೆಹಿಕಲ್ನಾಗ ತಂದುಬಿಟ್ಟು ನಮ್ಮಿಂದ ಒಂದು ಏನೋ ಖುಷಿ ಅನ್ನಿಸ್ತದೆ ರೀ. ನಮಗೆಲ್ಲರೂ ಸಪೋರ್ಟ್ ಮಾಡಕತ್ಯಾರ ರೀ. ಈ ಹಸು ಸಾಕೋದು ಒಂದು ನಮ್ಮನ್ನು ನೋಡಿ ಎಷ್ಟೋ ಜನರು ಒಂದೊಂದು ಹಸುಗಳು ಸಾಕ್ಕೊಳಕತ್ಯಾರ ರೀ ಹಳ್ಳಿ ಸುತ್ತಮುತ್ತ. ನಾನು ಯಾರೇ ಈ ತೊಗೊಳಕ್ಕೆ ಬಂದರೂ ನಿಮ್ಮ ಮನೆಯಲ್ಲೇ ನ್ಯಾಚುರಲ್ ಆಗಿ ಮಾಡ್ಕೋಬೋದು, ಎಲ್ಲ ನೈಜವಾಗಿ ಹಾಲು ಮೊಸರು ಊಟ ಮಾಡೋದ್ರ ಜೊತೆಗೆ ನೀವು ಕೆಲವೊಂದು ಉತ್ಪನ್ನಗಳು ಈಗ ಮಾಡ್ತಾ ಮಾಡ್ತಾ ಮಾರ್ಕೆಟಿಂಗ್ ಬಂದೇ ಬರ್ತದ್ರಿ ಸರ್. ಈಗ 4 ಜನರಿಗೆ ಗೊತ್ತಾಗ್ಬೇಕಂದ್ರೆ ಮೊದಲು ಮಾಡ್ಬೇಕು. ಈಗ ನೀವು ಇದನ್ನ ಮಾಡೋದ್ರ ಜೊತೆಗೆ ಬೇರೆ ಯಾರಾದ್ರೂ ಮಹಿಳೆಯರು ಈ ತರ ನಾವು ಮಾಡ್ಕೊಳ್ತೀವಿ ಅನ್ನೋರಿಗೆ ಹೇಳ್ಕೊಡ್ತಾರೆ? ಖಂಡಿತ ಸರ್, ಖಂಡಿತ. ಮುಂದಿನ ದಿನಮಾನಗಳಲ್ಲಿ ಭಗವಂತ ನಮ್ಗೆ ಏನಾದರೂ ಅವಕಾಶ ನನಗೆ ದೊರಕಿಸ್ಕೊಟ್ರಿ, ನಾನು ಯುಗಾದಿ ನಂತರ ನಾನು ಅದೊಂದು ಪ್ಲ್ಯಾನ್ ಹಾಕ್ಕೊಂಡಿನಿ ಸರ್. ಎಲ್ಲರೂ ನನಗೆ ಬೇರೆ ಬೇರೆ ಕಡೆಯವರೆಲ್ಲ ಈ ಥರ ಅಂದ್ರೆ ರೈತರು ಇಷ್ಟಪಡಕತ್ಯಾರ ಇದನ್ನು. ನಾವು ಕಲ್ಕೋತೀವ್ರಿ, ನಮ್ಮ ಕುಟುಂಬದಲ್ಲಿ ನಮ್ಮದು ಜಮೀನು ಅದ, ಹಸುಗಳದಾವ ಅನ್ನೋರಿಗೆ ನಾನು ಮುಂದಿನ ಒಂದು ಯುಗಾದಿ ನಂತರ ನನಗೆ ಯಾರೇ ಫೋನ್ ಮಾಡಿ ನನಗೆ ವಿಚಾರಿಸ್ಕೊಂಡು ಅವರು ಕಲ್ಕೊಳ್ಳೋಕೆ ನನಗೆ ಅವಕಾಶ ಮಾಡಿಕೊಡ್ತೇನೆ ರೀ. ಖಂಡಿತ ರೀ, ಖಂಡಿತ. ಅದು ಪ್ಲ್ಯಾನ್ ಪೂರ್ತಿ ಅದ್ರಿ. ನನಗೆ ಆಯುರ್ವೇದ ವಿದ್ಯೆನೂ ನನಗೆ ಅವ್ರಿಗೆ ಕಲಿಸ್ಬೇಕು ಅನ್ನೋದದ್ರಿ. ಮುಂದಿನ ಪೀಳಿಗೆ ನಾವು ಏನಾದ್ರೂ ಒಳ್ಳೇದು ಭೂಮಿ ಮೇಲೆ ಬಿಟ್ಟು ಹೋಗ್ಬೇಕಂದ್ರೆ ಒಂದು ಆಯುರ್ವೇದ ರೀ, ಒಂದು ಗೋವ್ರಿ, ಇವೆರಡು ಬಿಟ್ಟು ಹೋದ್ರೆ ಅವರು ನೈಜವಾಗಿ ಜೀವನ ಮಾಡ್ತಾರೆ ರೀ. ಇವೆರಡು ನಾವು ಒಳದು ಬಿಟ್ವಿ ಅಂದ್ರೆ ಅವರು ಆರೋಗ್ಯಯುತವಾಗಿ ಜೀವನ ಮಾಡೋಕ್ಕೆ ಸಾಧ್ಯನೇ ಇಲ್ಲ ರೀ ಸರ್. ಇವೆರಡನ್ನ ನಾವು ಎಷ್ಟೇ ಕಷ್ಟ ಆದ್ರೂ ನಾವು ಹಿಂಜರಿಲಾರ ಮಾಡಕತ್ತೀವಿ ರೀ, ಅಷ್ಟೇ ರೀ. ತುಂಬ ಧನ್ಯವಾದಗಳಕ್ಕ. ಹಿಂಗೆ ಮುಂದುವರ್ಸ್ಕೊಂಡು ಹೋಗ್ರಿ. ನಿಮ್ಮ ಕಡೆಯಿಂದ ಸುಮಾರು ಜನರಿಗೆ ಅನುಕೂಲ ಆಗಲಿ, ವಿಶೇಷವಾಗಿ ಹಸುಗಳನ್ನು ಸಾಕುವವರ ಸಂಖ್ಯೆ ಜಾಸ್ತಿ ಆಗಲಿ, ಅದರಿಂದ ನಮ್ಮ ಭೂಮಿನೂ ಉಳಿತದೆ, ಜೊತೆಗೆ ಆದಾಯನೂ ಸಿಗ್ತದೆ. ತುಂಬ ಧನ್ಯವಾದಗಳು.